ಧರ್ಮ ವರ್ಸಸ್ ವಿಜ್ಞಾನ ಕುತೂಹಲ ಮೂಡಿಸಿದ ಹೊಸ ಸಂಶೋಧನೆ. ಸ್ಟಾರ್ ಆಫ್ ಬೆತ್ಲೆಹೆಮ್ ಅನ್ನ ಧೂಮಕೇತು ಎಂದ ನಾಸಾ. ಧರ್ಮ ಮತ್ತು ವಿಜ್ಞಾನದ ಮುಖಾಮುಖಿ ಹೊಸ್ತೇನಲ್ಲ. ಧಾರ್ಮಿಕ ನಂಬಿಕೆಗಳ ಮೂಲವನ್ನ ವಿಜ್ಞಾನ ಶೋಧನೆ ಮಾಡ್ತಾನೆ ಇದೆ. ಎಷ್ಟೋ ಪುರಾಣಜನ್ಯ ಕಥೆಗಳಿಗೆ ವಿಜ್ಞಾನ ಸಾಕ್ಷಿಗಳನ್ನು ಹುಡುಕುವ ಕೆಲಸ ಮಾಡ್ತಿದೆ. ಅಂತಹ ಸಾಲಿಗೆ ಇದೀಗ ಹೊಸ ಸೇರ್ಪಡೆ. ಕ್ರಿಶ್ಚಿಯನ್ ಧರ್ಮ ವಿವರಿಸುವ ಬೆತ್ಲೆಹೆಮ್ ಸ್ಟಾರ್ ಅನ್ನ ನಾಸಾ ವಿಜ್ಞಾನಿಗಳು ಅಲ್ಲಗಳೆದಿದ್ದಾರೆ. ಏನಿದು ಧರ್ಮ ಮತ್ತು ವಿಜ್ಞಾನದ ನಡುವಿನ ಹೊಸ ಸಂಘರ್ಷ? ವಿವರವಾಗಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಪ್ರೀತಿಯ ವೀಕ್ಷಕರಾದ ನೀವು ವಾರ್ತಾ ಭಾರತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಕನ್ನಡದ ಅತ್ಯುತ್ತಮ ಕಂಟೆಂಟ್ ನೀಡುವ ವಾರ್ತಾ ಭಾರತಿಯನ್ನ ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳಿಗೆ ಶೇರ್ ಮಾಡೋದನ್ನ ಮಿಸ್ ಮಾಡಬೇಡಿ. ಜಾಗತಿಕವಾಗಿ ಕ್ರಿಶ್ಚಿಯನ್ ಧರ್ಮದ ಅನುಯಾಯಿಗಳು ಕ್ರಿಸ್ಮಸ್ ಆಚರಣೆಗೆ ಸಜ್ಜಾಗುತ್ತಿದ್ದಾರೆ. ಡಿಸೆಂಬರ್ ತಿಂಗಳ ಚಳಿಯಲ್ಲಿ ಜಗತ್ತಿನಾದ್ಯಂತ ಸುಮಾರು 2.4 ಬಿಲಿಯನ್ ಜನ ಕ್ರಿಸ್ಮಸ್ ಹಬ್ಬಕ್ಕೆ ತಯಾರಿ ನಡೆಸುತ್ತಿದ್ದಾರೆ. ಇದೇ ವೇಳೆ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಹೊಸ ರಿಸರ್ಚ್ ಮುಂದಿಟ್ಟಿದೆ. ಇದರ ಪ್ರಕಾರ ಈವರೆಗೂ ಕ್ರಿಶ್ಚಿಯನ್ ಧರ್ಮಶಾಸ್ತ್ರಗಳು ಹೇಳ್ತಾ ಇದ್ದ ಬೆತ್ಲೆಹೆಮ್ ನಕ್ಷತ್ರ ನಿಜವಾಗಿಯೂ ನಕ್ಷತ್ರವಾಗಿರಲಿಲ್ಲ. ಬದಲಿಗೆ ಅದು ಕ್ರಿಸ್ತಪೂರ್ವ 5 ರಿಂದ 6 ಸುಮಾರಿಗೆ ಭೂಮಿಯನ್ನು ಅತ್ಯಂತ ಸಮೀಪದಲ್ಲಿ ಹಾದು ಹೋದ ಉದ್ದನೆಯ ಬಾಲವಿದ್ದ ಧೂಮಕೇತು ಅಂತ ಹೇಳಿದ್ದಾರೆ. ಇದೇ ಅವಧಿಯಲ್ಲಿ ಚೀನಾದಲ್ಲಿದ್ದ ಹಾನ್ ರಾಜಮನೆತನದ ಬಿದಿರಿನ ದಾಖಲೆಗಳಲ್ಲಿ ನಮೂದಾಗಿರುವ ಬ್ರೂಮ್ ಸ್ಟಾರ್ ಅನ್ನೇ ಬೆತ್ಲೆಹೆಮ್ ಸ್ಟಾರ್ ಅಂತ ಗುರುತಿಸಿದ್ದಾರೆ. ಈ ಕುರಿತು ನಡೆಸಿದ ಸಂಶೋಧನೆಗಳಲ್ಲಿ ಪಶ್ಚಿಮ ಭಾಗದಲ್ಲಿ ಕಂಡ ಧೂಮಕೇತುವೆ ಬೆತ್ಲೆಹೆಮ್ ನಗರದಲ್ಲಿ ಗುರುತಿಸಲಾದ ಪವಿತ್ರ ನಕ್ಷತ್ರ ಅನ್ನೋದನ್ನ ನಿರೂಪಿಸುವ ಕೆಲಸ ಈಗ ಆಗಿದೆ. ಇಂಥದ್ದೊಂದು ಸಂಶೋಧನೆ ಹೊರ ಬೀಳ್ತಾನೆ ಅಮೆರಿಕ ಸೇರಿದಂತೆ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಹೊಸ ಚರ್ಚೆಗಳಿಗೆ ನಾಂದಿಯಾಗಿದೆ. ಈವರೆಗೂ ನಂಬಿಕೊಂಡು ಬಂದ ಪವಿತ್ರ ನಕ್ಷತ್ರ ಖಗೋಳಶಾಸ್ತ್ರದಲ್ಲಿ ಬರುವ ಧೂಮಕೇತು ಅಂತ ಹೇಳಿರೋದು ಹಳೆಯ ನಂಬಿಕೆಗಳನ್ನ ಪ್ರಶ್ನಿಸಿಕೊಳ್ಳುವಂತೆ ಮಾಡಿದೆ. ಭೂಮಿಗೆ ಅತ್ಯಂತ ಸಮೀಪದಿಂದ ಹಾದು ಹೋಗಿದ್ದ ಒಂದು ಧೂಮಕೇತು ಪೂರ್ವದಲ್ಲಿ ಉದಯವಾಗಿ ನಂತರ ಆಕಾಶದಲ್ಲಿಯೇ ಸ್ಥಿರವಾಗಿ ನಿಂತಂತೆ ಕಾಣಿಸಿಕೊಳ್ಳಬಹುದು. ಇದು ಮ್ಯಾಥ್ಯೂ ಸುವಾರ್ತೆಯ ವರ್ಣನೆಗೆ ನಿಖರವಾಗಿ ಹೊಂದಿಕೆಯಾಗತ್ತೆ ಅಂತ ಈ ಕುರಿತು ಸಂಶೋಧನೆ ನಡೆಸಿರುವ ನಾಸಾ ವಿಜ್ಞಾನಿ ಡಾಕ್ಟರ್ ಮ್ಯಾಟ್ನಿ ಹೇಳಿದ್ದಾರೆ. ಕ್ರಿಶ್ಚಿಯನ್ ಧರ್ಮಶಾಸ್ತ್ರದಲ್ಲಿ ಬರುವ ಮ್ಯಾಥ್ಯೂ ಸುವಾರ್ತೆಯ ಪ್ರಕಾರ ಯೇಸು ಕ್ರಿಸ್ತ ಜನಿಸಿದಾಗ ಪೂರ್ವದಿಂದ ಬಂದ ಜ್ಞಾನಿಗಳಿಗೆ ಹೊಸ ಬೆತ್ಲೆಹೆಮ್ ನಗರದ ಮಾರ್ಗವನ್ನ ಆಕಾಶದಲ್ಲಿ ಕಾಣಿಸಿದ ನಕ್ಷತ್ರವೊಂದು ತೋರಿಸಿತ್ತು. ಹೀಗಾಗಿ ಅದನ್ನ ಪವಿತ್ರ ನಕ್ಷತ್ರ ಅಂತ ಗುರುತಿಸಲಾಗಿತ್ತು. ಈ ಹಿಂದೆಯೇ ಇದನ್ನ ಗುರು ಮತ್ತು ಶನಿ ಗ್ರಹಗಳು ಒಟ್ಟಿಗೆ ಬಂದಾಗ ಕಂಡ ಬೆಳಕು ಎಂದು ಕೆಲವು ಸಂಶೋಧನೆಗಳು ಗುರುತಿಸಿದ್ವು. ಆದರೆ ಇದೀಗ ಹೊಸ ಸಂಶೋಧನೆ ಇದೊಂದು ಧೂಮಕೇತುವಾಗಿದೆ ಅಂತ ಹೇಳಿದೆ. ಅಷ್ಟೇ ಅಲ್ಲ, 2126 ಹೊತ್ತಿಗೆ ಮತ್ತೊಮ್ಮೆ ಅದು ಭೂಮಿಯನ್ನ ಸಮೀಪಿಸಲಿದೆ ಅಂತಾನೂ ಹೇಳಿದೆ. ನಾಸಾ ಕೇಂದ್ರ ಕಚೇರಿಯು ಈ ಅಧ್ಯಯನವನ್ನ ಸ್ವತಂತ್ರ ಸಂಶೋಧನೆ ಅಂತ ಪರಿಗಣಿಸಿದೆ. ಈ ಮೂಲಕ ಇದು ಧರ್ಮ ಮತ್ತು ವಿಜ್ಞಾನದ ನಡುವಿನ ಸಂಘರ್ಷಕ್ಕೆ ಎಡೆಮಾಡಿಕೊಡದಂತೆ ಎಚ್ಚರಿಕೆಯನ್ನು ವಹಿಸಿದೆ. ಈ ಹಿಂದೆ ಭೂಮಿ ಚಪ್ಪಟೆಯಾಗಿದೆ ಅಂತ ಕ್ರಿಶ್ಚಿಯನ್ ಧರ್ಮವೂ ಹೇಳಿತ್ತು. ಆದರೆ ಆಧುನಿಕ ಸಂಶೋಧನೆಗಳ ಫಲವಾಗಿ ಭೂಮಿ ದುಂಡಾಗಿದೆ ಅನ್ನೋದು ಸಾಬೀತಾಗಿತ್ತು. 90ರ ದಶಕದಲ್ಲಿ ವ್ಯಾಟಿಕನ್ ಸಿಟಿ ಇದನ್ನು ಒಪ್ಪಿಕೊಂಡು ತನ್ನ ಧರ್ಮಶಾಸ್ತ್ರದಲ್ಲಿಯೂ ಬದಲಾವಣೆಗಳನ್ನ ಮಾಡಿಕೊಂಡಿತ್ತು. ಇದೀಗ ಬೆತ್ಲೆಹೆಮ್ ನಕ್ಷತ್ರದ ವಿಚಾರವಾಗಿ ಮುಂದಿನ ನಡೆ ಏನಿರಲಿದೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.